ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಪಾ ಕಾರ್ತಿಕ್ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡು ಫಿಶ್ ಮತ್ತು ಚಿಕನ್ ತಂದಿದ್ರು. ಫಸ್ಟು ಫಿಶ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ನೆಕ್ಸ್ಟು ಚಿಕನ್ ಇತ್ತು, ಚಿಕನನ್ನು ನೀಟಾಗಿ ವಾಶ್ ಮಾಡಿಕೊಂಡೆ. ಅದಾದಮೇಲಿಂದ ಫಿಶ್ಶಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀನಿ, ಯಾಕಂದರೆ ಸ್ಮೆಲ್ ಬರಬಾರ್ದು ಅಂತ ಅಂದ್ಬಿಟ್ಟು. ಫಸ್ಟು ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಮಾಡ್ತಿರೋದು ಮಂಗಳೂರು ಸೈಡ್ ಮಾಡ್ತಾರಲ್ಲ ಆ ಥರ. ಫಸ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, ನೆಕ್ಸ್ಟ್ ಧನಿಯಾ, ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ನಿಮಗೆ ಅದು ತೊಗೊಳ್ಳಿ. ಮತ್ತು ಸ್ವಲ್ಪ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೆಣಸು 1 ಸ್ಪೂನು, ಧನಿಯಾ 1.5 ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ರೇ ಫಿಶ್ ಫ್ರೈ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಫುಲ್ ಮಸಾಲೆ ಯೂಸ್ ಮಾಡ್ತಿಲ್ಲ, ನನಗೆ ಎಷ್ಟು ಬೇಕಷ್ಟೇ. ನೆಕ್ಸ್ಟು ಬೇಕಾದ್ರೆ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ನಾನೊಂದು 5 ಸ್ಪೂನ್ ಯೂಸ್ ಮಾಡಿದ್ದೀನಿ, ಬಿಕಾಸ್ ಇಲ್ಲಿ 1/2 kg ಅಷ್ಟೇ ಇದ್ದಿದ್ದು ಫಿಶ್ಶು. ಚಿಕನ್ ಬೇರೆಯೇ ಪ್ಲ್ಯಾನ್ ಇತ್ತು ಮಾಡಬೇಕಂತ, ಬಟ್ ನನ್ನ ಹಸ್ಬೆಂಡು ಬಿರಿಯಾನಿ ಬೇಕಂತ ಒಂದು ರೀಲ್ ಕಳಿಸಿದ್ರು. ಆ ಬಿರಿಯಾನಿ ಪ್ರೋಸೆಸ್ ತುಂಬ ಲಾಂಗ್ ಇತ್ತು, ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ನಾನು ಮೀಡಿಯಮ್ ಸೈಜು 3 ಈರುಳ್ಳಿ ಮತ್ತು ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಫಸ್ಟ್ ಮಸಾಲ, ಇದು ಸೆಕೆಂಡ್ ಮಸಾಲ. ಸೊ ಇಲ್ಲಿ ಬಿರಿಯಾನಿ ಐಟಮ್ಸ್ ಎಲ್ಲ ಹಾಕ್ಕೊತಿದ್ದೀನಿ. ಏಲಕ್ಕಿ, ಚಕ್ಕೆ, ಲವಂಗ, ಸ್ಟಾರ್ ಹೂವು ಅದೆಲ್ಲ ಮಸಾಲೆ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, ನೆಕ್ಸ್ಟ್ ಶುಂಠಿ, ಮತ್ತು ಇಲ್ಲಿ ಶಾಹಿ ಜೀರಾ ಮತ್ತು ಸೋಂಪು ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಗಸಗಸೆ ಮತ್ತು ಧನಿಯಾ 1 2 ಸ್ಪೂನು, ಅದು ಸೆಕೆಂಡ್ ಮಸಾಲೆ. ಇದು ಥರ್ಡ್ ಮಸಾಲೆ. ಇನ್ನೂ ಒಂದಿದೆ, ಇದಕ್ಕೆ ಕಾಯಿ ಮತ್ತು ಕಡಲೆಪಪ್ಪು ಯೂಸ್ ಮಾಡ್ತಿರೋದು. ಎಲ್ಲ ಮಸಾಲೆಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಆ್ಯಕ್ಚುಲಿ ಈಸಿ ಮಾಡೋದು. ಇಲ್ಲಿ ನಾನು ಫಸ್ಟ್ ಮಾಡಿದ್ದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಸಾಲೆಗೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಲಾಸ್ಟ್ ಮಸಾಲೆ. 2 ಸ್ಪೂನ್ ಧನಿಯಾ, 1 ಸ್ಪೂನ್ ಸೋಂಪು ಹಾಕಿ ಡ್ರೈ ಪೌಡರ್ ಮಾಡ್ಕೊತಿರೋದು, ಅದನ್ನು ಫ್ರೈ ಮಾಡಿ. ಸೊ ಫೈನಲಿ ಸ್ಟಾರ್ಟ್ ಮಾಡಿದೆ ಬಿರಿಯಾನಿ ಮಾಡೋಕ್ಕೆ. ಫಸ್ಟು ಒಂದು 3 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು 4 ಟೇಬಲ್ ಸ್ಪೂನ್ ಆಫ್ ಆಯಿಲ್. ನೆಕ್ಸ್ಟು ಬಿರಿಯಾನಿಗೆ ಯೂಸ್ ಮಾಡೋ ಅಂಥ ಸ್ಪೈಸಸ್ಗಳು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದನ್ನು. ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು. ಸೊ ನೆಕ್ಸ್ಟು ಆನಿಯನ್ ಮತ್ತು ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಸ್ಪೈಸಸ್ಸು ಮತ್ತು ಧನಿಯಾ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಂಥ ಚಿಕನ್ ಹಾಕ್ತಾಯಿದ್ದೀನಿ. ಸೊ ನನ್ನ ಹಸ್ಬೆಂಡು ನನಗೆ ಹೆಲ್ಪ್ ಮಾಡ್ತಿದ್ರು ಸ್ವಲ್ಪ, ಯಾಕಂದರೆ ಲಾಂಗ್ ಇತ್ತಲ್ಲ ಪ್ರೋಸೆಸ್ ಅದಕ್ಕೆ. ನೆಕ್ಸ್ಟು ಇಲ್ಲಿ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ನಾನ್ ವೆಜ್ಜಿಗೆ ಫಸ್ಟ್ ಸಾಲ್ಟ್ ಹಾಕಿದರೆ ಅದು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ, ಟೇಸ್ಟು ಚೆನ್ನಾಗಿ ಸಿಗುತ್ತೆ ನಮ್ಗೆ ತಿನ್ನಬೇಕಾದ್ರೆ. ಸಾಲ್ಟ್ ಹಾಕಿನೂ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಅದು ಚಿಕನ್ನ ಸ್ವಲ್ಪ ನೀಟಾಗಿ ಬಾಯ್ಲ್ ಆಗಕ್ಕೆ ಬಿಡ್ತಾಯಿದ್ದೀನಿ.
ಸೊ ಇನ್ನೊಂದು ಕಡೆ ನಾನು ಫಿಶ್ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಅಂತ ಫ್ರೀಝರಲ್ಲಿ ಇಟ್ಟಿದ್ನ. ಸೊ ಮ್ಯಾರಿನೇಟ್ ಆಗಿತ್ತು, ಫಿಶ್ ಫ್ರೈ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಫಿಶ್ ಫ್ರೈ ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ. ಈ ಗ್ಯಾಪಲ್ಲಿ ಪವರ್ ಬೇರೆ ಕಟ್ ಆಯಿತು. ಸೊ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಮೊಬೈಲ್ ಟಾರ್ಚ್ ಆನ್ ಮಾಡಿ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿ ಬಂದಿರಬೇಕು ಗ್ರೇವಿ ಥರ. ನೀವು ಹಾಗೆ ಅಬ್ಸರ್ವ್ ಮಾಡಿ. ಆ ಕಡೆ ಸೈಡ್ ಒಂದು ವೀಡಿಯೋ ಶೂಟ್ ಆಗ್ತಿದೆ. ನನಗೆ ಹೇಳ್ತಾಯಿದ್ರು, ಇದು ಒಂದು ಶಾರ್ಟ್ ತೊಗೋ, ಆ ಕಡೆ ಚೆನ್ನಾಗಿ ಬರ್ತಿದೆ, ಅಲ್ಲಿ ಹೊಗೆ ಎಲ್ಲ ಬರ್ತಿದೆ, ಒಂದು ಶಾರ್ಟ್ ತೊಗೋ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಗ್ಯಾಪಲ್ಲಿ ನಾನು 2 ಲೋಟಕ್ಕೆ ಆ್ಯಕ್ಚುಲಿ ಬಿರಿಯಾನಿ ಮಾಡ್ತಿರೋದು, 2 ಲೋಟ ರೈಸಿಗೆ. ಸೊ ಇಲ್ಲಿ ನಾನು 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ರಂತ ಆ ಶಾರ್ಟ್ ತೊಗೊಂಡಿದ್ದೀನಿ ನೋಡಿ. ಜೋಕ್ಸ್ ಅಪಾರ್ಟ್, ಆ್ಯಕ್ಚುಲಿ ಆ ಶಾರ್ಟ್ ಚೆನ್ನಾಗಿತ್ತಲ್ಲ. ನೆಕ್ಸ್ಟ್ ಇಲ್ಲಿ ಬಾಯ್ಲ್ ಆಗ್ತಿದೆಯಲ್ಲ, ಅದಕ್ಕೆ ಧನಿಯಾ ಮತ್ತು ಸೋಂಪು ಡ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ 2 ಸ್ಪೂನು. ನೆಕ್ಸ್ಟು ಕಡಲೆಪಪ್ಪು ಮತ್ತು ಕಾಯಿ ತುರಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ಅದನ್ನು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟು, ಅಂದರೆ ಟೇಸ್ಟ್ ನೋಡಿ ನಿಮಗೆ ಸ್ವಲ್ಪ ಉಪ್ಪು ಏನಾದ್ರು ಬೇಕಾಗುತ್ತಾ ಏನು ಅಂತ. ನೆಕ್ಸ್ಟ್ ನಾನು ರೈಸ್ ಹಾಕ್ತಾಯಿದ್ದೀನಿ. ರೈಸ್ ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋ ತನಕನೂ ಕುಕ್ ಮಾಡಿ. ತುಂಬ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಬಾಸ್ಮತಿ ರೈಸ್ ಹಾಕಿರ್ತೀವಲ್ಲ, ಸೊ ಅದು ಕಟ್ಟಾಗಬಾರ್ದಂತ ನಿಧಾನಕ್ಕೆ ಟರ್ನ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ದೋಸೆ ಹಂಚನ್ನ ಯೂಸ್ ಮಾಡ್ತಿದ್ದೀನಿ ಬಿರಿಯಾನಿ ದಮ್ ಮಾಡೋಕ್ಕೆ. ಮತ್ತೊಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸು ಲೋ ಫ್ಲೇಮಲ್ಲಿ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ತುಂಬ ಲೇಟಾಗಿತ್ತು ತಿನ್ನುವಾಗ, ಊಟ 3:30 ಆಗಿರಬೇಕೇನೋ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಹಾಗೆ ಮೂವಿ ನೋಡಿಕೊಂಡು ನನ್ನ ಸಂಡೇ ಈ ಥರ ಎಂಡಾಯಿತು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ ಜೊತೆ. ಟೇಕ್ ಕೇರ್.